ಕಡೆ ತೆರಿಗೆ ವಿಚಾರ, ಇನ್ನೊಂದು ಕಡೆ ಈ ಕ್ಷೇತ್ರ ವಿಂಗಡಣೆ ಬಗ್ಗೆ ಅಮಿತ್ ಶಾ ಮಾತನಾಡಿದ್ದಾರೆ. ಸೌತ್ ಸ್ಟೇಟ್ಗಳಿಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಉಳಿಸೋದು ಅವ್ರು ಬೇರೆ ಬೇಕಾದ ಕಡೆ ಜಾಸ್ತಿ ಮಾಡ್ಕೊಳ್ಳೋ ಪ್ಲಾನ್ ಇದೆ. ನಾನು ಈ ಹಿಂದೆನೆ ಕೂಡ ಈ ವಿಚಾರನೂ ಕೂಡ ಹೇಳಿದ್ವಿ. ಜನಸಂಖ್ಯೆಯ ಆಧಾರದ ಮೇಲೆ ಇವತ್ತು ಏನು ತೆರಿಗೆ ಹಣ ವಿಭಜನೆ ಆಗ್ತಾ ಇದೆ, ಅದೇ ರೀತಿ ಇವತ್ತು ಈಗಾಗಲೇ ಮಹಿಳಾ ಮೀಸಲಾತಿ ಮಸೂದೆ ಅನುಮೋದನೆ ಆಗಿದೆ. ಜೊತೆಗೆ ಈ ವರ್ಷ ಸೆನ್ಸಸ್ ಕೂಡ ಮಾಡುವಂಥ ಸಾಧ್ಯತೆಗಳಿದೆ. ಇದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಕ್ಷೇತ್ರದ ಪುನರ್ವಿಂಗಡಣೆ ಆಧಾರದ ಮೇಲೆ ನಮ್ಮ ಸೀಟ್ಗಳ ಏರಿಕೆ, ಈ ಸೀಟ್ಗಳ ಏರಿಕೆ ಇರೋದನ್ನ ಜಾಸ್ತಿ ಮಾಡ್ತಾರೋ ಇರೋದನ್ನ ಕಡಿಮೆ ಮಾಡ್ತಾರೋ ಇದನ್ನೆಲ್ಲ ಚರ್ಚೆ ಮಾಡ್ತಾ ಹೋಯ್ತು ಅಂತ ಆದರೆ ಒಟ್ಟಾರೆ ಈ ದೇಶದ ವ್ಯವಸ್ಥೆ ಸಂಪೂರ್ಣವಾಗಿ ಉತ್ತರ ಭಾರತದವರ ಕೈಯ ಹಿಡಿತದಲ್ಲಿ, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಧ್ವನಿಯನ್ನ ಎತ್ತಬೇಕಾಗ್ತದೆ, ಹೋರಾಟವನ್ನ ಎತ್ತಬೇಕಾಗ್ತದೆ, ನಮ್ಮ ಕೂಗನ್ನ ಗಟ್ಟಿಗೊಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಬೇಕು, ಒಗ್ಗಟ್ಟಾಗಿ ಚಿಂತನೆಯನ್ನು ಮಾಡಬೇಕು, ರಾಜಕೀಯ ಒಂದು ಕಡೆ ಇಡಿ, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಅಂತೇಳಿ ಎಲ್ಲ ಪಕ್ಷದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ. ಹೌದು, ಈ ಕಾನೂನನ್ನ ಮಾಡಿ ಅವರ ಸಂಖ್ಯಾಬಲದ ಮೇಲೆ ಕಾನೂನುಗಳನ್ನು ರಚನೆ ಮಾಡಿ ಆನಂತರ ನಮ್ಮನ್ನ ಸದೆ ಬಳಿತಕ್ಕಂಥದ್ದು ಏನಾರ ಹೇಳ್ತು ಅಂತಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಕಾನೂನು ನಿಯಮಗಳು, ಸುಪ್ರೀಂ ಕೋರ್ಟು ಎಲ್ಲವನ್ನೂ ಕೂಡ ಬಹಳ ಸುಲಭವಾಗಿ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಕಲೆಯನ್ನ ಭಾರತೀಯ ಜನತಾ ಪಕ್ಷ ಇಟ್ಕೊಂಡಿದೆ. ಓಕೆ, ಥ್ಯಾಂಕ್ ಯು.